ಬಿಗ್ ಬಾಸ್ ನೋಡ್ತೀರಾ? ಯಾರು ಇಷ್ಟ? ಗಿಲ್ಲಿ ಅವನೇ ಗೆಲ್ತಾರ ಏನು? ಅವ್ರು ಗೆಲ್ಬೇಕು ಅನ್ನೋದೇ ನಮಗೂ ಆಸೆ. ನಿನ್ನೆ ಇಲ್ಲಿವರೆಗೆ ಮೋಸ ಮಾಡ್ತಾರೆ ರಾಶಿಕ್ ಅವರು, ಸೂರಜ್ ಅವ್ರಿಗೆ ಫೇವರ್ ಮಾಡ್ಬಿಟ್ಟು ಹೌದು ಗೆಲ್ಲಿಸ್ತಾರೆ ಸೂರಜ್ ಅವ್ರನ್ನ. ಹೌದು, ಇದಕ್ಕೆ ಏನ್ ಹೇಳ್ತೀರಾ? ಅದಕ್ಕೆ ಅದು ಅವ್ರು ಮಾಡಿದ ತಪ್ಪೇ ಅದು. ಗಿಲ್ಲಿ ಈಗ ಚೆನ್ನಾಗಿ ಆಡಿದ್ರು ಅವ್ನು ಆಡಿಲ್ಲ ಅಂತ ಅವ್ರೇ ಟಾರ್ಗೆಟ್ ಮಾಡ್ತಾವ್ರೆ. ಗಿಲ್ಲಿನ ಆಚೆ ಕಳ್ಸಕ್ ಟಾರ್ಗೆಟ್ ಮಾಡ್ತಾರೆ, ಆದ್ರೂ ಗಿಲ್ಲಿನೇನು ಮಾಡಕ್ ಆಗಲ್ಲ ಅವ್ರ ಕೈಲಿ. ಅವ್ರು ಕಾಮಿಡಿಯಾಗಿ ಮಾಡ್ಕೊಂಡು ಆಟನೂ ಆಡ್ತಾ ಇದಾರೆ. ಅವ್ರ ಬಗ್ಗೆ ಅವರು ಇವ್ರು ಬೇಕು ಅವ್ರು ಬೇಕು ಅಂತ ಮಾಡ್ತಾ ಇದಾರೆ. ರಾಶಿಕ್ ಅವರನ್ನೇ ಅವ್ರ ಪರವಾಗಿ ಇದ್ ಮಾಡ್ಕೊಂಡು ಇವ್ರು ನಾಚೆ ಕಟ್ಬೇಕು ಏನೇನೋ ಮಾಡ್ತಾರೆ, ಆದ್ರೂ ಅವ್ರ ಕೈಲಿ ಆಗಲ್ಲ. ಫೈನಲ್ಗೆ ಗಿಲ್ಲಿನೇ ಬರೋದು. ಬಟ್ ಆದ್ರೆ ಗಿಲ್ಲಿ ಎಲ್ಲರಿಗೂ ಕಾಮಿಡಿ ಮಾಡ್ಕೊಂಡು ಕೆಳಗೆ ಹಾಕಿ ಮಾತಾಡ್ತಾರೆ ಅನ್ನೋದೊಂದು ಇದೆ. ಇದಕ್ಕೆ ಏನ್ ಹೇಳ್ತೀರಾ? ಇಲ್ಲ, ಅದು ಸುಳ್ಳು ಸರ್. ಯಾಕೆಂದ್ರೆ ಅವರು ಮುಂಚೆ ಹೊರಗಿದ್ದಾಗ್ಲೂ ಅಷ್ಟೇನೆ ಕಾಮಿಡಿ ಮಾಡ್ಕೊಂಡೇ ಬಂದವರು, ಈಗಲೂ ಕಾಮಿಡಿಯಾಗೇ ಇದ್ದಾರೆ. ಯಾವ್ದಕ್ಕೂ ಅವರು ಬೇರೆಯವ್ರ ತರ ಟೆನ್ಷನ್ ತಗೊಂಡಾಗ್ಲಿ ಆಟ ಹಿಂಗಾಡ್ಬೇಕು ಹಂಗಾಡ್ಬೇಕು ಅವ್ರು ನಾನೇ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಏನಿಲ್ಲ ಅವ್ರಿಗೆ. ಮಾಮೂಲಿಯಾಗಿ ಆಗಿದಾರೋ ಹಾಗೆ ಆಟ ಆಡ್ತಾ ಇದ್ದಾರೆ. ಬಟ್ ಆದ್ರೆ ಎಲ್ಲ ಮನೆಯವರು ಹಂಗೆ ಹೇಳ್ತಾರಲ್ಲ, ನೀನ್ ಕೆಳಗೆ ಹಾಕಿ ಮಾತಾಡ್ತೀಯಾ, ನೀನ್ ಎಲ್ಲರಿಗೂ ಬೇಜಾರ್ ಮಾಡ್ತೀಯಾ, ಅದೆಲ್ಲ ನಿಂಗೆ ರಘುವಣ್ಣನೋ ದೂರ ಆದ್ರು ಮತ್ತೆ ಕಾವ್ಯನೋ ನಿಮ್ಗೆ ಒಂದ್ಸರಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಅವ್ರ ಆಟ ಇವರೇ ಗೆಲ್ತಾರೆ ಕಾನ್ಫಿಡೆನ್ಸ್ಗೆ ಅವ್ರಿಗೆ ಭಯ ಆಗಿ ಆ ತರ ಹೇಳ್ತಾರೆ ಅಷ್ಟೇ. ಎಲ್ಲಿ ಅವ್ನಿಗೆ ಎದ್ಬಿಡ್ತಾನೋ ಈ ತರನಾರ ಅವ್ರನ್ನ ಕೆಳಗೆ ಇದ್ ಮಾಡ್ತಾರೆ, ಕಂಡಮ್ ಮಾಡ್ಕೊಂಡು ಅವ್ರು ಕೆಳಗೆ ತುಳಿಬೇಕು ಅಂತ. ಆದ್ರೂ ಯಾರ ಕೈಲೂ ಆಗಲ್ಲ, ಅವರೇ ಗೆಲ್ತಾರೆ ಕಾನ್ಫಿಡೆನ್ಸ್ ನಮಗೂ ಇದೆ. ಹೋದ್ಸಲಿ ಸೀಸನ್ ಅಲ್ಲಿ ರಜತ್ ಮತ್ತೆ ಚೈತ್ರ ಅವರು ಇದ್ರು, ಈ ಸಲ ಮತ್ತೆ ಬಂದಿದ್ದಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ. ಅದಕ್ಕೆ ಏನ್ ಹೇಳ್ತೀರಾ? ಅವ್ರು ಬಂದಿರ್ಬೋದು ಸರ್, ಆಟ ಆಡ್ಬೋದು, ಬಟ್ ಗೆಲ್ಲೋದಕ್ಕಾಗಲ್ಲ. ಗೆಲ್ಲೋದಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಟಾಪ್ 5 ಅಲ್ಲಿ ಯಾರು ಇರ್ತಾರೆ? ಟಾಪ್ 5 ಅಲ್ಲಿ ಗಿಲ್ಲಿ ಇರ್ತಾರೆ. ಗಿಲ್ಲಿ ಬಿಟ್ರೆ ಅಶ್ವಿನಿ ಅವರು ನೇರ ಹತ್ರದಲ್ಲಿದ್ದಾರೆ. ಹೆಂಗ್ ಆಡ್ತಿದ್ದಾರೆ? ಅಶ್ವಿನಿ ಅವ್ರು ಆಡ್ತಾರೆ. ಅವ್ರ ಟಾರ್ಗೆಟ್ ಏನಂದ್ರೆ ಬೇರೆಯವ್ರು ನೋಡ್ಸ್ಬೇಕು, ನಾನು ಇರ್ಬೇಕು ಅನ್ನೋದು ಅವ್ರ ಟಾರ್ಗೆಟ್. ಬೇರೆ ಅವ್ರಿಗೇನು ಬೇರೆ ಟಾಸ್ಕ್ ಏನಿಲ್ಲ ಅವ್ರಿಗೆ. ರಕ್ಷಿತಾ ಬಗ್ಗೆ? ರಕ್ಷಿತಾ ಅದು ಸುಮ್ಮನೆ ಮಾತಾಡತ್ತ, ಅದು ಏನ್ ಮಾತಾಡ್ತೀನಿ ಅದಕ್ಕೆ ಗೊತ್ತಿರಲ್ಲ. ಅದು ಆಡೋದ್ ನೋಡಿದಿರಲ್ಲ ನೀವು, ಬರೀ ಆಟ ಆಕ್ಷನ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀವಿ. ಸ್ಪಂದನ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಪರವಾಗಿಲ್ಲ. ಕಾವ್ಯ ಸ್ಪಂದನ ಮತ್ತೆ ಗಿಲ್ಲಿ ಇವರೆಲ್ಲ ಚೆನ್ನಾಗಿ ಆಡ್ತಾರೆ. ರಘು ಅವ್ರ ಪರವಾಗಿಲ್ಲ, ಅವ್ರದ್ದು ಟಾಸ್ಕ್ ಅವ್ರು ಸಿಂಪಲ್ ಆಗಿ ಆಡ್ತಾ ಇದಾರೆ. ಮಾಮೂಲಿ ಎಲ್ಲಾರ ತರ ಅಶ್ವಿನಿ ಅವ್ರ ತರ ಟಾರ್ಗೆಟ್ ಮಾಡ್ಕೊಂಡು ಆಡಲ್ಲ ಅವರು. ಆಟ ಆಡ್ಬೇಕು, ಆಡ್ತಾ ಇದಾರೆ. ರಘು ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಫ್ರೆಂಡ್ಶಿಪ್ ನೋಡ್ರಿ ಹೆಂಗ ಅನ್ಸುತ್ತೆ? ಅವ್ರು ಒಂಥರ ಈ ಅಪ್ಪ ಮಕ್ಳಿದ್ದಂಗೆ. ಗಿಲ್ಲಿ ಅವ್ರು ಏನೇ ಮಾಡಿದ್ರು ಹೋಗಿ ತೊಡೆ ಮೇಲೆ ಪಚ್ಕೊಳ್ಳೋದು, ತಪ್ಕೊಳ್ಳೋದು ಎಲ್ಲ ಕಾಮಿಡಿಯಾಗಿ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಯಾರು ಗೆಲ್ಲಬೇಕು ಕೊನೆಗೆ ಗೆಲ್ಬೇಕು ಅಂದ್ರೆ ಗಿಲ್ಲಿ ಗೆಲ್ಬೇಕು ಅನ್ನೋದು. ಗಿಲ್ಲಿ ಇಷ್ಟ ನಿಮ್ಗೆ? ನಮ್ಗೆ ಇಷ್ಟ. ಥ್ಯಾಂಕ್ ಯು. ಓಕೆ.